ಎಸ್ ಥ್ಯಾಂಕ್ ಯು. ಧಾರವಾಡದ ಮರಾಠ ವಿದ್ಯಾಪ್ರಸಾರಕ ಮಂಡಳದ ಇವತ್ತು ಚುನಾವಣಾ ಪ್ರಚಾರಕ್ಕೆ ಬಂದು ಛಾವಣಿ ಉಣಿಯಲ್ಲಿ ಎಲ್ಲ ಮತದಾರ ಬಾಂಧವರಿಗೆ ತಿಳಿಸಿ ಬಂದು ಮತದಾನ ಮಾಡ್ಬೇಕಂತ ಹೇಳೀವಿ. ಹಾಗೂ ಸಮಾಜದಲ್ಲೀಗ ಭಾಳ ಅಲ್ಲೋಲ ಕಲ್ಲೋಲ ಆಗ್ಯದ. ಅದಕ್ಕೆ ಈ ಸಲ ಎಲ್ಲರೂ ದಯವಿಟ್ಟು ಈ ಸಲ ತಕ್ಕಡಿಯನ್ನು ಮಾಡಿ ತಕ್ಕಡಿಯ ಗುರುತು ಮಾಡಿ ಬಹುಮತದಿಂದ ಆರಿಸಿ ತಂದು ಗೆಲ್ಲಿಸಬೇಕಾಗಿ ವಿನಂತಿ. ಪರಶುರಾಮ್ ವಾಡ್ಕರ್. ಮರಾಠ ವಿದ್ಯಾಪ್ರಸಾರಕ ಮಂಡಳದಿಂದ ನಡೆಯುತ್ತಿರುವ ಚುನಾವಣೆಯಲ್ಲಿ ಈಗಾಗಲೇ ನಾವು ಪ್ರಣಾಳಿಕೆಯನ್ನು ನಿನ್ನೆ ಬಿಡುಗಡೆ ಮಾಡಿದ್ವಿ. ಅದರ ಸಂಬಂಧ ನಾವು 15 ಜನರು ಕೂಡಿಕಾಸ ನಾವು ಎಲ್ಲರ ಮನೆಗೆ ಹೋಗಿ ನಮ್ಮ ಪ್ರಣಾಳಿಕೆಯ ಪ್ರಕಾರ ನಾವು ಮತ ಯಾಚಿಸೋದಕ್ಕೆ ಹೊಂಟೇವಿ. ಎಲ್ಲರೂ ದಯವಿಟ್ಟು ನಮ್ಮ ತಕ್ಕಡಿ ಗುರ್ತಿಗೆ ಮತವನ್ನು ಕೊಟ್ಟು ಪ್ರಚಂಡ ಬಹುಮತದಿಂದ ಆರಿಸಿ ತರಬೇಕಂತ ಹೇಳಿ ತಮ್ಮಲ್ಲಿ ಕಳಕಳಿಯ ವಿನಂತಿ ಮಾಡ್ಕೋತಾ ಇದ್ದೀವಿ. ಮರಾಠ ವಿದ್ಯಾಪ್ರಸಾರಕ ಮಂಡಳದ ಮತದಾರರಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ, ಸುಮಾರು ವರ್ಷಗಳಿಂದ ಮರಾಠ ವಿದ್ಯಾರ್ಥಿ ಮಂಡಳದಲ್ಲಿ ಸುಮಾರು 11 ವರ್ಷ ಮೇಲ್ಪಟ್ಟು ಆಡಳಿತ ಮಾಡಿದಂಥವರು ಕಾನೂನು ರೀತಿಯಾಗಿ ಚುನಾವಣೆ ಮಾಡಿದರೆ ತಕರಾರಿಲ್ಲ. ಅದರಲ್ಲಿ ಕಾನೂನು ಬಾಹಿರವಾಗಿ ಚುನಾವಣೆ ಅಧಿಕಾರಿನ ಮಾಡತ್ತಾರೋ. ಯಾಕಂದ್ರೆ 2 ಟರ್ಮ್ ನಿಂತವ್ರಿಗೆ ಮುಂದೆ ನಿಂದ್ರಕ್ಕೆ ಬರೋದಿಲ್ಲ. ಆದರೆ ಅವ್ರು ಯಾವ ರೀತಿ ಮಾಡತ್ತಾರೋ ಅವ್ರಿಗೆ ಯಾರೂ ಹೇಳೋರಿಲ್ಲ ಕೇಳೋರಿಲ್ಲ. ಆದರೂ ಮತದಾರರಲ್ಲಿ ಒಂದು ವಿನಂತಿ, ಮತದಾರ ಬಾಂಧವರು 5ನೇ ತಾರೀಕಿಗೆ ಮನೆಯಾಗ ಕುಂಡಿರಬಾರ್ದು. ಯಾವುದೇ ರೀತಿಯಿಂದ ಯಾವುದೇ ಒತ್ತಡಕ್ಕೆ ಒಳಗಾಗಬಾರ್ದು. ಅವ್ರು ಇವತ್ತು ಯಾವ ರೀತಿ ಮಾಡಾಕತ್ತಾರ ಅನ್ನೋದನ್ನು ಓಣಿಯಲ್ಲಿ ಸಣ್ಣ ಮಂದಿ ಹೇಳ್ತಾ ಇದ್ದಾರೆ. ಏನು ರೀ ಇವ್ರು ಯಾವ ನಮೂನೆ ಮಾಡಾಕತ್ತಾರೆ ಇವ್ರಿಗೆ 5ನೇ ತಾರೀಕಿಗೆ ನಾವು ಏನನ್ನೋದು ತೋರಿಸ್ತೇವೆ, ನಿಮ್ಮ ತಕ್ಕಡಿ ಗುರ್ತಿಗೆ ನಾವು ಭರ್ಜರಿ ಗೆಲುವು ಕೊಟ್ಟು ನಿಮ್ಮನ್ನ ಆಡಳಿತ ನಡೆಸ್ಲಿಕ್ಕೆ ಕೊಡ್ತೇವೆ ಅಂತೇಳಿ ಮತದಾರ ಬಾಂಧವರಲ್ಲಿ ಅತ್ಯಂತ ಹುರುಪಿನಿಂದ ನಮ್ಮನ್ನು ಎಲ್ಲ ವಾರ್ಡಿಗೆ ಸ್ವಾಗತ ಮಾಡ್ತಾ ಇದ್ದಾರೆ. ಇವತ್ತು ಅವರಿಗೆ ನಾವು ಧನ್ಯವಾದವನ್ನು ತಿಳಿಸ್ತಾ, ಅವರ ಆಶೀರ್ವಾದ ನಮ್ಮ ತಕ್ಕಡಿ 15 ಜನ ಗುರುತಿಗೆ ಅವರೆಲ್ಲ ಹಾಕಬೇಕು. ಮತ್ತು ನಾವೇನು ಪ್ರಣಾಳಿಕೆ ಘೋಷಣೆ ಮಾಡಿದ್ದೇವೆ ಆ ರೀತಿ ನಾವು ನಡ್ಕೋತೇವೆ ಕಟಿಬದ್ಧವಾಗಿ. ಅಕಸ್ಮಾತ್ ನಡ್ಕೋದೇ ಇದ್ದರೆ 1 ವರ್ಷ ನಾವೆಲ್ಲರೂ ರಾಜೀನಾಮೆ ಕೊಟ್ಟು ಮುಂದೆ ನಮ್ಮ ಮನೆಗೆ ನಾವು ಹೋಗ್ತೇವೆ. ಯಾಕಂದರೆ ನೀವು ಇದ್ದರೆ ಅದು ಆಸ್ತಿ, ಅದು ಇಲ್ಲ ಅಂತಂದರೆ ಅದು ನಮ್ಮ ಯಾರು ಸ್ವಂತದ ಆಸ್ತಿ ಅಲ್ಲ. ಕೆಲವೊಂದಿಷ್ಟು ಮಂದಿ ಸ್ವಂತದ ಆಸ್ತಿ ಮಾಡ್ಕೊಂಡಾರಿ. ಯಾವ ರೀತಿ ಸೆರೆ ಹಂಚಾತಾರೆ, ಯಾವ ರೀತಿ ವ್ಯಾಂಡ, ಯಾವ ರೀತಿ ಎಲ್ಲ ದಬ್ಬಾಳಿಕೆ ನಡೀತದೆ, ಯಾವ ರೀತಿ ಇವತ್ತು ಧಾರವಾಡ ನಗರದಲ್ಲಿ MLA ಕಾರ್ಪೊರೇಟರ್ಗಿಂತ ಚುನಾವಣೆಗಿಂತ ಆ ನಮೂನೆ ಇದು ಚುನಾವಣೆ ಮಾಡ್ತಾಯಿದ್ದಾರೆ. ಅಂದರೆ ಎಷ್ಟು ದುಡ್ಡು ಇರಬೇಕು ವಿಚಾರ ಮಾಡಿರಿ ಬಂಡವಾಳಶಾಹಿಗಳ ಕಡೆ. ಇದು ಸಮಾಜದಾಗ ಈ ಟೈಪ್ ಇಲೆಕ್ಷನ್ ಆಗೋದಲ್ಲ ಪದ್ಧತಿ. ಸಮಾಜದಾಗೆಲ್ಲ ಒಳ್ಳೆ ರೀತಿಯಿಂದ ಆಗಬೇಕು. ಈ ಆ ಕಮಿಟಿಯಲ್ಲಿ ಯಾರೂ ಒಳ್ಳೆಯವರು ಇಲ್ಲ, ಯಾರೂ ಕೆಟ್ಟವರಿಲ್ಲ, ಕೆಲವೇ ಜನ ಇರ್ತಾರೆ. ಆದರೆ ಅದರಲ್ಲಿ ಅವ್ರಿಗೆ ಸರಿಯಾದ ಬುದ್ಧಿಯನ್ನು ಕಲಿಸ್ಬೇಕು. ನಮಗೆ ತಕ್ಕಡಿ ಹೊರತಿಗೆ ತಾವೆಲ್ಲ ಹಾಕಿ ನಮಗೆಲ್ಲ ಆಶೀರ್ವಾದ ಮಾಡಿ ಒಂದು ಸರಿ ಅವಕಾಶ ಕೊಡ್ರಿ. ನಾವು ಏನು ಪ್ರಣಾಳಿಕೆ ಮಾಡಿ ಎಲ್ಲ ಮಾಡಿ ತೋರಿಸ್ತೀವಿ ಅಂತ ತಮ್ಮ ಮೂಲಕ ವಿನಂತಿ ಮಾಡ್ತಾರೆ. ಅಂತ ಹೇಳ್ಬಿಡ್ರಿ ಸಾಕು. ವಿದ್ಯಾಪ್ರಸಾರದ ಮಂಡಳದ ಚುನಾವಣೆ ಪ್ರಕಾರ ಉಪಾಧ್ಯಕ್ಷರಾಗಿ ಅನಿಲ್ ಕರಾಡಿ ನಿಂತಿದ್ದೇನೆ. ಕ್ಯಾನ್ವಾಸಿಗೆ ಬಂದಿದೆ. ನಮಸ್ಕಾರ, ನಾನು ಸುರೇಶ್ ಸವಾಶಿ ಅಂತೇಳಿ. ಕಳೆದ ಬಾರಿ ಚುನಾವಣೆ ಘೋಷಣೆ ಆಗಿಬಿಟ್ಟೈತಿ. ಬರ್ತಕ್ಕಂಥ ದಿನಗಳಲ್ಲಿ ಎಲ್ಲ ಮತದಾರ ಬಾಂಧವರಲ್ಲಿ ನಾವು ವಿನಂತಿ ಏನು ಮಾಡೋದಂತಂದ್ರೆ, ಶಿಕ್ಷಕವ್ರ ಮಾತು ಅಂದ್ರೆ ಬಂಡವಾಳಶಾಹಿಯವ್ರ ಮಾತು ಕೇಳಿ ವಿನಾಕಾರಣ ನಿಮ್ಮ ಮತವನ್ನು ವೇಸ್ಟ್ ಮಾಡದೇ ಇರಲಿ. ನಮ್ಮ ತಕ್ಕಡಿ ನ್ಯಾಯಕ್ಕಾಗಿ ತಕ್ಕಡಿಯನ್ನು ಗುರುತು ಮಾಡ್ಕೊಂಡೇವೆ. ಆದಷ್ಟು ಬೇಗ ಎಲ್ಲ ಮತದಾರರು 5ನೇ ತಾರೀಕಿಗೆ ಬಂದು ನಾವು ನಿಮ್ಮ ಮತವನ್ನು ನಮ್ಮ ತಕ್ಕಡಿ ಗುರುತಿಗೆ ನಮ್ಮ 15 ಮಂದಿ ಟೀಮ್ ಮಂಜು ಲವಪ್ಪ ಕದಮ್ ಅವರ ನೇತೃತ್ವದಲ್ಲಿ 15 ಮಂದಿಗೆ ಮತದಾರರು 15 ಒಟ್ಟು ತಕ್ಕಡಿಗೆ ಹಾಕಿ ಆಶೀರ್ವದಿಸಬೇಕಂತ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ. ನಮಸ್ಕಾರ, ನಾನು ವಿಠ್ಠಲ್ ವಸಂತ ಚವ್ಹಾಣ್ ಅಂತೇಳಿ ಮದ್ಯಾಳಿಂದ ನಿಂತೇನೆ. ಈ 2026 ಸಮಾಜ ಇಲೆಕ್ಷನ್ ಬಂದ್ರಿಂದ ಆ್ಯಕ್ಚುಲಿ ನಾವೇನು ಇದು ಇಲೆಕ್ಷನ್ ಮಾಡ್ಬೇಕಂತ ಆಡಳಿತ ಮಂಡಳಿ ಅನೌನ್ಸ್ ಮಾಡೈತಿ. ಇನ್ನೂ ಅವಧಿ ಮುಗಿದಿಲ್ಲ. ಅವಧಿ ಮುಗಿಕೊಂಡು ಮೊದಲು ಇಲೆಕ್ಷನ್ ಅನೌನ್ಸ್ ಮಾಡಿ ಈ ಎಲ್ಲ ಸಮಾಜದವ್ರಿಗೆ ನಾವೆಲ್ಲ ಕಷ್ಟ ಕೊಟ್ಟಂಗಿದೆ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಎಲ್ಲರೂ ಒಂದೇ ಮರ ಇದನ್ನು. ಬಟ್ ಇಲ್ಲಿ ಏನು ಡೆವಲಪ್ಮೆಂಟ್ ಯಾರೇ ಮಾಡ್ತಾರಲ್ಲ ಅವ್ರಿಗೆ ಆರಿಸಿ ತರಬೇಕಂತ ಮತದಾರರಲ್ಲಿ ಕಳಕಳಿ ವಿನಂತಿ ಮಾಡ್ಕೊತೇನೆ ನಾನು.